ಎಸ್ ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ಕೆಂಡದ ಸೆರಗು ಸಿನಿಮಾದ ಒಂದು ಪಾತ್ರಧಾರಿ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೋಹನ್ ಕುಮಾರ್ ಅಂತ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಸರ್. ಈ ಮೂವಿ ಪಾತ್ರ ಒಪ್ಕೊಳ್ಳೋದಕ್ಕೆ ನಿಮಗೆ ಹೇಗೆ ಹೇಗೆ ಅನ್ನಿಸ್ತು ಒಪ್ಕೊಬೇಕು ಅಂತ? ಮೇಡಮ್, ಈ ಪಾತ್ರ ಒಪ್ಕೊಳ್ಳೋದಕ್ಕಿಂತ ಮೊದಲು ನಾನು ಕೆಂಡದ ಸೆರಗು ಕಾದಂಬರಿ ಓದಿದೆ. ಕಾದಂಬರಿ ಓದಿದಾಗ ನನಗೇನು ಅನಿಸ್ತು ಅಂತಂದರೆ, ನಿರ್ದೇಶಕರು ರಾಕಿ ಸೋಮ್ಲಿ ಅವರೇ ಬರೆದಿರೋದು. ಆ ಕಾದಂಬರಿ ಓದಿದ್ಮೇಲೆ ಇದರಲ್ಲಿ ಒಂದು ಪಾತ್ರ ನನಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ನಮ್ಮ ರಾಕಿ ಏನಂದರು, ಸರ್ ನೀವೊಂದು ಪಾತ್ರ ಮಾಡಿದ್ರಲ್ಲಿ. ನಾನು ಆ ಕಾದಂಬರಿನ ಮತ್ತಿನ್ನೊಂದ್ಸಲಿ ಓದಿದೆ, ಯಾವ ಪಾತ್ರ ಮಾಡ್ಬೋದು, ಯಾವ ಪಾತ್ರ ಕೊಡ್ಬೋದು ನನಗೆ ಅಂತ. ಒಂದಷ್ಟು ಪಾತ್ರಗಳು ಬಂದವು. ಆಮೇಲೆ ಹೇಳಿದ್ರು, ನಿನಗೆ ಸೂಟ್ ಆಗೋವಂಥದ್ದಂದರೆ ಈ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ಇದೆ, ಶೋಭಿತ್ ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ಮಾಡಿ ನೀವು ಅಂತಂದರು. ಹೌದಾ, ಸರಿ ಆಯಿತು ಸರ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಪ್ರಿಪೇರ್ ಆಗಿ ನನಗೆ ಪಾತ್ರ ಸಿಕ್ಕಿದ್ದು. ಅಲ್ಲ, ನೀವು ಯಾವ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಇದನ್ನ ನಾನು ಮಾಡ್ಬೋದು ಅಂತ? ಎಕ್ಸ್ಪೆಕ್ಟೇಷನ್ ಅಂತಂತಲ್ಲ, ಬಟ್ ಎಲ್ಲನೂ ಕ್ಯೂರಿಯಾಸಿಟಿ ಆಗಿತ್ತಲ್ಲ ಅದು. ಕಾದಂಬರಿ ಓದಿದ್ರಿ ಅಲ್ವಾ, ಮತ್ತೆ ಓದಿದ್ರಿ ಎರಡೆರಡು ಸಲ. ಸೊ ಹಾಗಾಗಿ ನೀನೊಂದು ಪಾತ್ರ ಮಾಡು ಅಂತಂದವಾಗ ನಿಮ್ಮ ಮೈಂಡಲ್ಲಿ ತುಂಬ ಪಾತ್ರಗಳು ಬಂದಿರುತ್ತೆ. ಈ ಥರ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರ್ಬೋದಾ ಅಂತ. ಆ ಪಾತ್ರ ಅಂದರೆ ನನಗೆ ಆ ಪಾತ್ರ ಬಂದಿದ್ದು ಅಂತಂದರೆ, ಈಗ ಹರೀಶ್ ಅರಸು ಮಾಡಿದಾರಲ್ಲ, ಮೋಸ್ಟ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಹರೀಶ್ ಅರಸು ಕ್ಯಾರೆಕ್ಟ್ರು ಅದು ಬಿಟ್ಟು ಇನ್ನೆಲ್ಲ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಇತ್ತು. ಅದರಲ್ಲಿ ಈಗ ಮಾಲಶ್ರೀ ಮೇಡಮ್ ಅವ್ರು ಮಾಡಿದ್ದಾರೆ, ನಿಮ್ಗೆ ಗೊತ್ತು. ಭೂಮಿ ಶೆಟ್ಟಿ ಅವ್ರು ಮಾಡಿದ್ದಾರೆ, ವರ್ಧನ್ ಸರು, ಯಶ್ ಶೆಟ್ಟಿ ಸರು, ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಬಟ್ ನಾನು ಅದರಲ್ಲಿ ಹೊಸಬ, ಈ ಟೀಮಲ್ಲಿ ನಾನು ಹೊಸಬ. ಸೊ ನಾನು ಈ ಪಾತ್ರ ಮಾಡಿದ್ದೀನಿ, ಅದು ಹೇಗಿದೆ ಅಂತ ಜನರು ಹೇಳಬೇಕಷ್ಟೇ. ಹಳ್ಳಿ ಹುಡುಗ, ಮುಗ್ಧ ಹುಡುಗನ ಪಾತ್ರ ಮಾಡಿದ್ದೀರಾ. ನಿಮ್ಗೆ ಎಷ್ಟು ಖುಷಿ ಕೊಡ್ತು ಆ ಪಾತ್ರ? ತುಂಬಾ ಖುಷಿ ಕೊಡ್ತು ಮೇಡಮ್, ತುಂಬಾ ಖುಷಿ ಕೊಡ್ತು. ಆ ಪಾತ್ರದ ಬಗ್ಗೆ ಹೇಳೋದಾದರೆ ಹೇಳ್ಬೋದೇನೋ ಗೊತ್ತಿಲ್ಲ, ಬಟ್ ರೆಕಗ್ನೈಸ್ ಆಗ್ತೀನಿ. ತುಂಬ ಚೆನ್ನಾಗಿದೆ, ಜನ ತುಂಬ ಇಷ್ಟಪಡ್ತಾರೆ ಕ್ಯಾರೆಕ್ಟ್ರನ್ನ. ನನಗೆ ಪರ್ಸ್ನಲಿ ನಂಗೆ ತುಂಬ ಖುಷಿ ಆಯಿತು, ನನಗೆ ಇಂಥ ಒಳ್ಳೆ ಪಾತ್ರ ಸಿಗ್ತಲ್ಲ ಅಂತ. ಇದುವರೆಗೂ ಸಣ್ಣ ಪುಟ್ಟ ಪಾತ್ರಗಳು ನಾನು ಮಾಡ್ಕೊಂಬಂದಿದ್ದೆ. ಇದರಲ್ಲೊಂದು ಒಳ್ಳೆ ದೊಡ್ಡ ಕ್ಯಾರೆಕ್ಟರ್ ಇದೆ, ಸಾಂಗ್ ಇದೆ, ಅಥವಾ ಗುರುತಿಸ್ಕೊಳ್ಳೋ ಅಂತ ಡೈಲಾಗ್ಗಳಿದೆ. ತುಂಬ ಖುಷಿ ಆಯಿತು. ಅಂದರೆ ನೀವು ಹೀರೋಯಿನ್ನ ಮದುವೆ ಆಗ್ತೀರಾ ಅಂದರೆ ನೀವೊಂದು ರೀತಿ ಹೀರೋನೇ ಇದರಲ್ಲಿ. ಸೊ ಅವ್ರನ್ನ ಮದುವೆ ಆಗ್ತಿರೋದು ನಿಮಗೆ ಹೇಗೆ ಅನ್ನಿಸ್ತು? ಹೀರೋಯಿನ್ ಅಲ್ವಾ, ಸೊ ಹಳ್ಳಿ ಹುಡುಗ ಅಲ್ವಾ, ಸೊ ಅವ್ರನ್ನ ಮದುವೆ ಆಗೋದಕ್ಕೆ ನೀವು ಹೆಂಗೆ ಒಪ್ಕೊಂಡ್ರಿ? ಅದು ಕಥೆಲಿದೆ ಮೇಡಮ್, ಅದು ಹೇಳಂಗಿಲ್ಲ. ಅದೆಲ್ಲ ಅದು ಹೇಳಂಗಿಲ್ಲ, ಬೈತಾರೆ. ಓಕೆ, ಹಾಗಾದರೆ ಅವ್ರ ವೇಷಿ ಅಂತ ನಿಮಗೆ ಮೊದಲೇ ಗೊತ್ತಿರುತ್ತಾ? ಗೊತ್ತಿದ್ದು ಮದುವೆ ಆಗ್ತೀರಾ ಅಥವಾ? ಅವರು ವೇಶ್ಯ ಆಗೋದು ನಂತರ. ಆದರೆ ಅದು ಹೇಳ್ಬೋದಲ್ವ ಗೊತ್ತಿಲ್ಲ ಕ್ಯಾರೆಕ್ಟ್ರು. ಇಲ್ಲ ಹೇಳೋಕ್ಕಾಗಲ್ಲ ಅದು. ಅದೀಗ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಅದು ಬೇರೆ ಏನೋ ಒಂದು ಸಮಸ್ಯೆ ಆಗಿ ಅವರು ಈ ವೃತ್ತಿಗೆ ಬರ್ತಾರೆ. ಅಂದರೆ ವೇಶ್ಯ ಆಗೋರೊಳಗೆ ನೀವು ಮದುವೆ ಆಗಿರ್ತೀರ ಅವ್ರನ್ನ? ಅವಾಗ ಅವರು ಇನ್ನೋಸೆಂಟು, ಮುಗ್ಧರಾಗಿರ್ತಾರೆ, ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ಅದರಿಂದ ಅವರ ಆ ಒಂದು ಇದಕ್ಕೆ ಹೋಗ್ತಾರೆ. ಅಂದರೆ ಅವರು ಸಿಟಿ ಹುಡುಗಿ ಆಗಿರ್ತಾರೆ ಅಥವಾ ಹಳ್ಳಿ ಹುಡುಗಿನೇ ಆಗಿರ್ತಾರೆ? ಇಲ್ಲ, ಹಳ್ಳಿ ಹುಡುಗಿ. ಅವರು ಹಳ್ಳಿ ಹುಡುಗಿ ಆಗಿರ್ತಾರೆ, ನಾನು ಹಳ್ಳಿ ಹುಡುಗ ಆಗಿರ್ತೀನಿ. ನಾನೊಬ್ಬ ಅನಾಥ ಆಗಿರ್ತೀನಿ. ಅಲ್ಲಿ ಇಷ್ಟಪಟ್ಟು ಪ್ರೀತಿ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆನಾ ಅಥವಾ ನೋಡ್ಬಿಟ್ಟು ಮದುವೆ ಮಾಡೋದು ಮನೇಲಿ? ಅಜ್ಜಿ ನೋಡ್ಬಿಟ್ಟು ಮದುವೆ ಮಾಡ್ತಾರೆ. ಅಂದರೆ ನೀವು ಅಜ್ಜಿ ಮನೇಲಿ ಬೆಳೆದಿರೋ ಹುಡುಗನ? ಹೌದು. ನೀವೆಲ್ಲ ಕೆದಕ್ತಾಯಿದ್ದೀರ ಅನಿಸುತ್ತೆ. ಇಲ್ಲ ಮೇಡಮ್, ಸಿನಿಮಾ ನೋಡ್ರಿ, ನನಗೇನು ಕೇಳಬೇಡ್ರಿ. ಆಚೆ ಹೋದ್ಮೇಲೆ ಅವ್ರು ನನಗೆ ಬೈತಾರೆ. ಓಕೆ, ಈ ಮೂವಿ ಕೆಂಡದ ಸೆರಗು ಮೂವಿ ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ ಮೇಡಮ್? ಸಮಾಜಕ್ಕೆ ಅಂತಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು. ಯಾಕಂದರೆ ಹೆಣ್ಮಕ್ಳಿಗೆ ಈ ಹೊರಗಿನ ಸಮಾಜ ಅವ್ರನ್ನ ಹೇಗೆ ಕೆಟ್ಟದಾಗಿ ಅವ್ರನ್ನ ಬಳಸ್ಕೊಳ್ಳುತ್ತೆ, ಮತ್ತು ಆ ಕಷ್ಟದಿಂದ ಹೆಣ್ಮಕ್ಳು ಹೇಗೆ ಹೊರಗಡೆ ಬಂದು ಸಾಧನೆನೂ ಮಾಡ್ಬೋದು, ಎರಡೂ ತೋರಿಸಿದ್ದಾರೆ ಇದರಲ್ಲಿ. ಈಗ ನಿಮಗೆ ಬ್ಯಾಕ್ಗ್ರೌಂಡ್ ಯಾರು ಇರಲ್ಲ ಅಂದ್ಕೊಳ್ಳಿ, ಒಬ್ಬರೇ ಇರ್ತೀರ. ಈಗ ಸಹಾಯ ಮಾಡೋ ಥರನೇ ಬಂದು ನಿಮ್ಮನ್ನು ಒಂಥರ ಕೆಟ್ಟದಾಗಿ ಇದು ಮಾಡ್ತಾರೆ. ಮತ್ತು ಅದೇ ಒಂದು ಸಮಾಜದಲ್ಲಿ ನಿಮ್ಮನ್ನೇನು ಕೆಟ್ಟದ ದೃಷ್ಟಿ ನೋಡ್ತಲ್ಲ, ಅದೇ ಸಮಾಜದಲ್ಲೇ ಯಾರೋ ಒಬ್ಬರು ಬಂದು ನಿಮ್ಮನ್ನು ಕೈ ಹಿಡಿತಾರೆ, ಒಳ್ಳೆತನಕ್ಕೂ ಕರ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ ಆ ಥರ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಖುಷಿ ಆಯಿತು. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಅದರಲ್ಲೂ ನಾವು ಹೊಸಬ್ರಾಗಿರೋದ್ರಿಂದ ಈ ಥರ ಒಳ್ಳೊಳ್ಳೆ ಸಬ್ಜೆಕ್ಟ್ ಬಂದರೆ ನಮಗಿನ್ನ ನಾವು ಗುರ್ತಿಸ್ಕೊತೀವಲ್ಲ ಅಂತ. ಈಗ ಕನ್ನಡ ಸಿನಿಮಾಗಳು ಎಷ್ಟೊಂದು ಬರ್ತಾ ಇದೆ, ಕತೆ ಅಂದರೆ ಸ್ಟೋರಿ ಇಲ್ಲದೇ ಫ್ಲಾಪ್ ಆಗಿರೋದು ನೋಡಿದ್ದೀರಾ. ನಿಮ್ಮ ಕತೆ ಹೇಗೆ? ನಮ್ಮದ್ರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ, ಅದೊಂದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ.
ಯಾಕಂದರೆ ಬೇರೆಯವರೆಲ್ಲ ಹೇಳ್ಬೋದು ಹೌದು ಅಷ್ಟು ದೊಡ್ಡ ಸಿನಿಮಾ ಎಷ್ಟು ದೊಡ್ಡ ಸಿನಿಮಾ ಅಂತ. ನಮ್ಮದು ಪುಟ್ಟ ಸಿನಿಮಾ, ಬಟ್ ದೊಡ್ಡ ಸಂದೇಶ ಇದೆ. ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ತುಂಬ ಒಳ್ಳೆ ಪಾತ್ರಗಳಿದೆ, ಜನಗಳಿಗೆ ಮನ ಮುಟ್ಟುವಂಥ ದೃಶ್ಯಗಳಿದೆ, ಹಾಡುಗಳಿದೆ, ತುಂಬ ಒಳ್ಳೆ ಹಾಡುಗಳಿದೆ. ಅದರಲ್ಲೂ ತಾಯಿ ಸಾಂಗ್ ಮಾಡಿದ್ದಾರೆ, ಅದು ಸಾಧು ಕೋಕಿಲ ಸರ್ ಹಾಡಿದ್ದಾರೆ. ಅದಂತೂ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಆ ಸಾಂಗ್ ನೋಡಿದ್ರಲ್ಲ ನನಗೆ ಪರ್ಸ್ನಲಿ ಎಷ್ಟು ಮೆಸೇಜ್ಗಳು ಎಷ್ಟು ಫೋನ್ ಮಾಡಿದ್ರು, ಏಯ್ ನೀವು ಮಾಡಿದ್ರಲ್ಲ ಸಿನಿಮಾದಲ್ಲಿ ತುಂಬ ಒಳ್ಳೆ ಸಾಂಗ್ ಇದೆ ಅಂದರೆ ತುಂಬ ಎಷ್ಟು ಇವಾಗ ಬರ್ತಾರೋದ್ರಲ್ಲಿ ತುಂಬ ಚೆನ್ನಾಗಿದೆ ಸಾಂಗು, ನಂಗೆ ತುಂಬ ಖುಷಿ ಆಯಿತು, ನಾವು ಸಿನಿಮಾ ಖಂಡಿತ ನೋಡೇ ನೋಡ್ತೀವಿ, ಈ ಥರ ಎಲ್ಲ ನಂಗೆ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಇದಕ್ಕಿಂತ ಒಬ್ಬ ಕಲಾವಿದನಿಗೆ ಏನು ಬೇಕು ಹೇಳಿ. ನೀವು ಬಿಗ್ ಸ್ಕ್ರೀನ್ ಮೇಲೆ ಇದೆ ಫಸ್ಟ್ ಆ್ಯಕ್ಟಿಂಗ್ ಅಥವಾ ಬೇರೆ ಮೂವಿಗಳಲ್ಲೂ ಮಾಡಿದ್ದೀರಾ? ಇಲ್ಲ ಮೇಡಮ್, ಒಂದು 3-4 ಫಸ್ಟ್ ಧೈರ್ಯಂ ಸರ್ವತ್ರ ಸದನಂ ಅಂತ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಆಮೇಲೆ ಗುಬ್ಬಿ ಮರಿ ಅಂತ ಒಂದು ಮಾಡಿದೆ. ಈಗ ಮೊನ್ನೆ ಸೂಪರ್ ಹಿಟ್ ಅಂತ ಒಂದು ನಮ್ಮ ಗಿಲ್ಲಿ ಅವ್ರದ್ದು, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಂದರೆ ಗಿಲ್ಲಿ ಅವ್ರದ್ದು. ಇದರಲ್ಲೇ ನಾನು ದೊಡ್ಡ ಪಾತ್ರ ಮಾಡಿದ್ದು. ಇದಾದಮೇಲೆ ಇನ್ನೊಂದು ಸಿನಿಮಾ ಈಗ ಈ ನಾಯಕ ನಟ ಮಾಡಿದ್ದೀನಿ. ನೋಡ್ಬೇಕು, ಇದು ಹೊಸ ಜರ್ನಿ. ಗಿಲ್ಲಿಯವ್ರ ಜೊತೆ ಆ್ಯಕ್ಟ್ ಮಾಡಿರೋದು ನಿಮಗೆ ಹೇಗನ್ನಿಸ್ತು, ಎಷ್ಟು ಖುಷಿ ಕೊಡ್ತು? ಇಲ್ಲ, ತುಂಬ ಖುಷಿ ಆಯ್ತದು. ಅದು ಶೂಟ್ ಮಾಡಿದ್ದೆಲ್ಲ ಬಿಗ್ ಬಾಸ್ಗಿಂತ ಮೊದಲು ಆವಾಗ, ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಅಂದರೆ ಇವಾಗ ಬೇರೆ ಯಾವುದಾದ್ರೂ ಥರ ಪಾತ್ರ ಮಾಡಬೇಕು ಅಂದರೆ ಯಾವ ರೀತಿ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಎಲ್ಲ ರೀತಿ ಪಾತ್ರ ಬಟ್ ನನಗೆ ನೆಗೆಟಿವ್ ಆಗಿ ಮಾಡಬೇಕಂತ ಇನ್ನೂ ತುಂಬ ಆಸೆ. ನೆಗೆಟಿವ್ ಏನೋ ಒಂದು ಮಾಡಬೇಕು. ಯಾಕೆ ನೆಗೆಟಿವೇ ಅಷ್ಟಿಷ್ಟ? ನೆಗೆಟಿವೇ ಅಷ್ಟಿಷ್ಟ ಅಂತಲ್ಲ, ಈಗ ನಾನು ಕೆಲವರು ಈಗ ಹೇಳ್ತಾರೆ ಇದರಲ್ಲಿ ಇನ್ನೋಸೆಂಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ನೆಗೆಟಿವ್ ಪಾತ್ರ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ಬೇರೆ ಏನೋ ಮಾಡಿದಾಗ ಯಾವುದೇ ಒಬ್ಬ ನಿರ್ದೇಶಕ ನೋಡಿದ್ರು ಇವನ್ನೆಲ್ಲ ಪಾತ್ರನೂ ಚೆನ್ನಾಗಿ ಮಾಡ್ತಾನೆ ಅಂತ ಅನಿಸ್ಬೇಕು. ಮೊದಲು ಒಬ್ಬ ಕಲಾವಿದ ಆಗಬೇಕು, ಆಮೇಲೆ ಕಲಾವಿದ ಜನಗಳಿಗೆ ಇಷ್ಟ ಆದಮೇಲೆ ಅವನು ಆಟೋಮೆಟಿಕ್ ಹೀರೋ ಆಗೇ ಆಗ್ತಾನೆ. ನನಗೆ ಎಲ್ಲ ರೀತಿ ಪಾತ್ರ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಈಗ ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ನನ್ನ ಫೇವ್ರೆಟ್ ಹೀರೋ ನನಗೆ ರಾಕಿಂಗ್ ಸ್ಟಾರ್ ಇಷ್ಟ. ನಿಮಗೆ ಇನ್ಸ್ಪಿರೇಷನ್ ಯಾರು ಆ್ಯಕ್ಟಿಂಗ್ ಮಾಡೋದಕ್ಕೆ? ಮೇಡಮ್, ಕಲಿಯೋದು ಅರ್ಥ ಆಗಿದೆ ಸರ್. ಇಲ್ಲ, ನಂಗೆ ರಾಕಿಂಗ್ ಸ್ಟಾರ್ ಅವರಿಂದನೇ ನಾನು ತುಂಬ ನೋಡ್ಕೊಂಬ ಅಂದರೆ ಮೇಡಮ್ ಅಂದರೆ ನಾವು ಏಜಲ್ಲಿ ನಮಗೆ ಏಜ್ ಬರ್ತಾ ಆ ಟೈಮಲ್ಲಿ ನಾವು ನೋಡ್ಕೊಂಬಂದಿದ್ದೆ ಅವ್ರನ್ನ. ನಾವು ಮುಗ್ಗಿನ ಮನಸ್ಸಿಂದ ಇಲ್ಲಿವರೆಗೂ ಈಗ KGF ಟಾಕ್ಸಿಕ್ವರೆಗೂ ಬಂದ್ರೂ ಅವ್ರು ನೋಡ್ಕೊಂಡು ಅವ್ರು ಮಾಡೋ ಸ್ಟೈಲು, ಅವರ ಒಂಥರ ಅವ್ರು ಹಾಕ್ತಿದ್ದ ಟೀ ಶರ್ಟು, ಅವ್ರ ಶರ್ಟ್ಗಳು ಹಾಕ್ತಾರೋ, ಅವ್ರು ಒಂಥರ ಬರ್ತಾಯಿದ್ರಲ್ಲ ಎಲ್ಲ ಥರನ ಅವ್ರ ಥರನ ಕಟಿಂಗ್ ಮಾಡಿಸ್ತಾಯಿದ್ವಿ, ಅವ್ರ ಥರ ಕೂದಲು ಬಿಡ್ತಾಯಿದ್ವಿ, ಎಲ್ಲನೂ ಮಾಡಿದ್ದೀವಿ. ಬಟ್ ಅಂದರೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಓಕೆ, ಅವ್ರ ಜೊತೆ ಏನಾದ್ರು ಆ್ಯಕ್ಟಿಂಗ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಕ್ಕರೆ? ತುಂಬ ಖುಷಿ. ಕೇಳೋದೇ ಬೇಡ. ಅವ್ರ ಜೊತೆಯಲ್ಲಿದ್ರು ಓಕೆ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಓಕೆ, ಅವ್ರ ಆಪೋಸಿಟ್ ಅವ್ರ ಸಿನಿಮಾದಲ್ಲಿ ನಾನು ಮಾಡಿದ್ರೆ ಅದೊಂದು ತುಂಬ ಖುಷಿ ನನಗೆ. ದರ್ಶನ್ ಸರ್ ಜೈಲಲ್ಲಿದ್ದಾರೆ ಇವಾಗ. ದರ್ಶನ್ ಸರ್ ಆಚೆ ಬಂದ ಮೇಲೆ ಯಾವ ರೀತಿ ಸಿನಿಮಾಗಳನ್ನ ಮಾಡಬೇಕು? ಇಲ್ಲ, ಅವ್ರು ಹೊರಗಡೆ ಬರಬೇಕು. ಅವ್ರು ಬಂದರೆ ಅವ್ರ ಬಗ್ಗೆ ಮಾತಾಡೋಕ್ಕಷ್ಟು ನನಗೆ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಹೊರಗಡೆ ಬಂದರೆ ತುಂಬ ಕಾಯ್ತವ್ರೆ ಜನ. ಅವ್ರು ಹೊರಗಡೆ ಬರಬೇಕು. ಮೊದಲು ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟಕ್ಕೆ ಕಾಯ್ತಾ ಇದ್ದಾರೆ. ಅದು ಹಬ್ಬನೇ ಆಚರಿಸ್ತಾರೆ ಅವತ್ತು ಅವ್ರು ಹೊರಗಡೆ ಬಂದರೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಂಡದ ಸೆರಗು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ 17. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಒಂದು ಉತ್ತಮ ಮೆಸೇಜ್ ಇರೋಂಥ ಒಂದು ಸಿನಿಮಾ ಇದೆ. ಖಂಡಿತ ಎಲ್ಲರೂ ನೋಡಿ. ನಿಮ್ಗೆ ಯಾವುದೇ ರೀತಿಯಾದಂಥ ಬೇಜಾರಿರಲ್ಲ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ, ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಇದೇ ತಿಂಗಳು 17ನೇ ತಾರೀಕು ಮೇಡಮ್. ಖಂಡಿತ ನೋಡಿ, ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಇದೇ ರೀತಿ ಹೌದು ಮೇಡಮ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಈಗ ಫ್ಯಾಮಿಲಿ ರಿಲೇಟೆಡ್ ಅಂದರೆ ಏನು ಹೇಳಿ, ಈಗ ಪ್ರತಿಯೊಂದು ಮನೇಲೂ ಹೆಣ್ಣಂದ್ರೆ ಇದ್ದೇ ಇರ್ತಾರೆ. ಪ್ರತಿಯೊಂದು ಮನೇಲೂ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರು ಇದ್ದೇ ಇರ್ತಾರೆ, ಅವರೇ ಫ್ಯಾಮಿಲಿ. ಈಗ ಒಂದು ಒಂದು ಹೆಣ್ಣಿಗೆ ಏನು ಒಂದು ಮೆಸೇಜ್ ಇರೋಂಥ ಸಿನಿಮಾ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ನೋಡಲೇಬೇಕು. ಅದರಲ್ಲಿ ಗಂಡು ಮಕ್ಕಳು ಬಂದು ನೋಡಬೇಕು. ಯಾಕಂದರೆ ಇದೇ ಜಾಗದಲ್ಲಿ ನಿಮ್ಮ ತಂಗಿ ಇದ್ದರೆ, ಅಕ್ಕ ಇದ್ದಿದ್ರೆ, ಇದೇ ಜಾಗದಲ್ಲಿ ನಿಮ್ಮ ಹೆಂಡತಿ ಇದ್ದಿದ್ರೆ, ಇದೇ ಜಾಗದಲ್ಲಿ ನಿಮ್ಮ ತಾಯಿ ಇದ್ದರೆ, ಬರೀ ಹೆಣ್ಮಕ್ಳು ಅಂತಂದರೆ ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ಹೆಣ್ಮಕ್ಳು ವಿಶೇಷವಾಗಿ ನಾವು ಮಹಿಳಾ ಪ್ರಧಾನ ಚಿತ್ರ ಅಂತ ಮಾಡಿರೋದಲ್ಲ, ತುಂಬ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನಮ್ಮೊಟ್ಟಿಗೆ ಒಂದು ಕೆಂಡದ ಸೆರಗು ಮೂವಿಯ ಒಂದು ಪಾತ್ರಧಾರಿ ಮೋಹನ್ ಕುಮಾರ್ ಅವರು ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತನಾಡಿದ್ರು.
ಇದೇ ಏಪ್ರಿಲ್ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ನೋಡಿ ಆಶೀರ್ವದಿಸಿ. ಅವ್ರಿಗೂ ಕೂಡ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.